ಹೌದು, ಏನಿಲ್ಲ, ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು. ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ. ಅವರು ಅವರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡ ಕಂದ ಅಂತಂತ ಹೇಳ್ಬಿಟ್ಟು ಹೇಳೋರಮ್ಮ. ಪಾಪ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಳಿಗೆಗಳು ಹೇಗೀಗ ಆಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ಅವರ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ದು, ಹೇಗೆ ಬದಲಾವಣೆ ಆಗೋಗ್ಬಿಟ್ಟು, ಇದಾಗಬಾರ್ದಾಗಿತ್ತು, ಏನೋ ಆಗೋಯ್ತು. ನೋಡಿ ಮಾತಾಡಿಸಿ ಏನು ಒಂದು ಎರಡು ಮಾತು ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ. ಸರ್, ಕಳೆದ ಬಾರಿ ಲಾಸ್ಟ್ ಟೈಮ್ ನೀವು ಯಾವಾಗ ಭೇಟಿ ಮಾಡಿದ್ರಿ? ನಾನು ಮೈಸೂರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮಾತಾಡ್ಸಿದ್ದು. ನಾನು ಆಮೇಲೆ 5ನೇ ತಾರೀಕು ನಾನು ಸರ್ಜರಿ ಆಯಿತು ನನಗೆ. 8ನೇ ತಾರೀಕು ಒಳಗಡೆ 5ನೇ ತಾರೀಕು ಮಾತಾಡಿದ್ದೆ ದರ್ಶನ್ ಅವ್ರಿಗೆ ಅಷ್ಟೇ. ಅವ್ರ ತೋಟಕ್ಕೆ ಹೋಗಬೇಕಾಗಿತ್ತು. ಸ್ವಲ್ಪ ಗಿಡ ಮರಗಳು, ಸೀಬೆ ಗಿಡ, ಇನ್ನೊಂದು ಕೆಲವು ಸ್ಪೆಷಲ್ ಗಿಡಗಳು ಬಂದಿದ್ವು. ಅವ್ರನ್ನ ತಗೊಂಡೋಗಿ ಅಲ್ಲಿ ನಮ್ಮ ಜನನ ಕರ್ಕೊಂಡೋಗಿ ತೋಟದಲ್ಲಿ ಅದು ಉಣಿಸ್ಬಿಟ್ಟು ಬರೋಣ ಅಂತಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ ನಾವು. ನಾನು ಅಡ್ಮಿಟ್ ಆಗಿಬಿಟ್ಟೆ, ಸರ್ಜರಿ ಆಯ್ತು ನನಗೆ. ಸರ್, 1 ತಿಂಗಳಾಗ್ತಾ ಬಂತು ಅವ್ರ ಜೈಲು ಸರಿ. ಅಂದರೆ ನೀವು ಇವತ್ತು ಬಂದಿದ್ದೀರಿ, ಅದೇ ನಾನು ಸರ್ಜರಿನಲ್ಲಿದ್ದೆ. ಅದೇ ಸರ್, 7ನೇ ತಾರೀಕೇ ಸರ್ಜರಿ ಆಯ್ತು ನನಗೆ. ಸ್ವಲ್ಪ ಮೇಜರ್ ಸರ್ಜರಿ ಅದು, ಅಪೆಂಡಿಸೈಟಿಸ್ ಎರಡು ಆಗಿ ಶ್ರಮ ಜಾಸ್ತಿ ಆಯಿತು. ಒಳಪದ್ರೆ ಹರಿದೋಗಿ ಕರಡು ಈಚೆ ಬಂದ್ಬಿಡ್ತೀನಿ. ಅದೇ ಸರ್, ಈಗ ದರ್ಶನ್ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದೀರಿ, ಈ ರೀತಿ ಕೊಲೆ ಪ್ರಕರಣದ ಜೈಲಿಗೆ ಹೋಗ್ತಾರೆ ಅನ್ನೋ 2ನೇ ಸರಿಯಾಗೋಯ್ತಲ್ಲ, ಈಗಿನ ಪರಿಸ್ಥಿತಿಯಪ್ಪ ಹೀಗ್ಯಾಗಾಯಿತು ಅಂತ ಹೇಳ್ಬಿಟ್ಟೆ ನಮಗೆ ಇನ್ನೂ ಕೂಡ ನನಗೆ ಅದು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಾರಲ್ಲ. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.